ಕಳೆದ ಸುಮಾರು ಭಾಗಗಳಿಂದ ನಾವು ಪವಿತ್ರಾತ್ಮನ ಕುರಿತು ಕಲಿತಾ ಬರುವಾಗ, ಅದರಲ್ಲಿ ಸ್ಪೆಷಲ್ ಆಗಿ ಒಂದು ನಮ್ಮ ಪ್ರಕಾರ ಒಂದು 72ನೇ ಸಂಚಿಕೆ ಅಂತ ನಾವು ಇಲ್ಲಿ ತನಕ ನೋಡ್ಕೊಂಡ್ ಬಂದಿರೋದು ವಿಷಯಗಳಲ್ಲಿ, ಅದರಲ್ಲಿ ಒಂದು ಕನ್ಕ್ಲೂಷನ್ ರೀತಿಗೆ ಬಂದಿದೆ. ಅದರಲ್ಲಿ ನಾನು ಜಸ್ಟ್ ನಿಮ್ಗೆಲ್ಲರಿಗೇನು ಒಂದು ನೆನಪಿಗೋಸ್ಕರ ನಾನು ಆ ಒಂದು ವಿಷಯ ಮತ್ತೆ ವಿಷಯ ಅಂತ ಹೇಳಿದ್ರೆ ಜಸ್ಟ್ ಪಾಯಿಂಟ್ಸ್ ಮಾತ್ರ ಒಂದ್ಸರಿ ಹೇಳ್ತಾ ಇದ್ದೇನೆ. ಪವಿತ್ರಾತ್ಮನ ನಮ್ಮ ಸಹಾಯಕನಂದ ಟಾಪಿಕ್ ನಾವು ಮಿಡ್ಲಿಂದ ಶುರುವಾಗಿದೆ. ಯಾವ ಯಾವ ವಿಷಯದಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯ ಕೊಡ್ತಾರೆ ಅಂತ ನೋಡುವಾಗ, ಆ ರೀತಿಯಲ್ಲಿ ನಾವು ನೋಡಿದ್ವಿ. ಒಟ್ಟು 8 ವಿಷಯಗಳಿತ್ತು. ಈ 8 ವಿಷಯಗಳಲ್ಲಿ ನಾವು 6 ವಿಷಯವನ್ನು ನಾವು ಆಲ್ರೆಡಿ ನಾವು ಧ್ಯಾನ ಮಾಡಾಯ್ತು. ಅದರಲ್ಲಿ ಮೊದಲನೇದಾಗಿರೋದು ಸಂದೇಹಿಸುವಂತ, ನಮ್ಮನ್ನ ಸಂದೇಹಿಸುವಂತ ಆ ಒಂದು ಪವಿತ್ರಾತ್ಮನ ದೇವರ ಮುಂದೆ ನಮಗೆ ಆ ಒಂದು ರೀತಿಯಲ್ಲಿ. ಎರಡನೇದಾಗಿ ನಮಗೆ ಶಕ್ತಿ ಕೊಡುವ, ಸ್ಟ್ರೆಂತ್ ಕೊಡುವಂತ ನಮಗೆ ಏನಾದರೂ ಬಲಹೀನತೆ ಬರುವಾಗ, ನಮಗೆ ಆ ರೀತಿಯಲ್ಲಿ ಏನಾದರೂ ನಮಗೆ ಶಕ್ತಿ ಕಮ್ಮಿ ಆಗುವಾಗ ನಮಗೆ ಆ ಸ್ಟ್ರೆಂತ್ ಕೊಡುವಂತ ಪವಿತ್ರಾತ್ಮನು. ಮೂರನೇದಾಗಿ ನಮ್ಮನ್ನು ನಡೆಸುವ, ನಮಗೆ ಏನೇನು ಬೇಕಾಗಿರೋದೆಲ್ಲ ಸದಾಕಾಲವನ್ನು ಹೇಳಿ ನಮಗೆ ನಡೆಸುವಂತ ಪವಿತ್ರಾತ್ಮನು. ಅದೇ ರೀತಿಯಾಗಿ 4ನೇದಾಗಿ ಕನ್ವಿಕ್ಷನ್ ಮೀನ್ಸ್ ನಮ್ಮ ತಪ್ಪುಗಳೇನೇನಿದೆ, ಅಪರಾಧಗಳು ಏನೇನಿದೆ, ಅಪರಾಧ ನಿರ್ಣಯ ಅಂತ ಹೇಳ್ತೀವಿ. ನಾವು ಏನೇನು ತಪ್ಪು ಮಾಡಿದ್ವಿ ಅದ್ರ ಬಗ್ಗೆ ಒಂದು ತಿಳುವಳಿಕೆ ನಮಗೆ ಕೊಡುವಂತ, ಆ ಸಹಾಯವನ್ನು ಮಾಡುವಂತ ಪವಿತ್ರಾತ್ಮನು. 5ನೇದಾಗಿ ಎಂಪವರ್ ಅಂದ್ರೆ ಕರೇಜ್, ಅಧಿಕಾರ, ಈ ಧೈರ್ಯ, ಈ ರೀತಿಯಲ್ಲಿ ಎಲ್ಲ ನಮ್ಮನ್ನೇ ಶಕ್ತಿ ಕೊಡುವಂತ, ಧೈರ್ಯ ಕೊಡುವಂತ, ಸಹಾಯ ಮಾಡುವಂತ ಪವಿತ್ರಾತ್ಮನ. 6ನೇ ವಿಷಯವಾಗಿ ನಾವು ನೋಡಿರೋದು ಹೌ ವಿ ಸಸ್ಟೈನ್, ದೇವರಲ್ಲಿ ನಮ್ಮನ್ನ ಯಾವ ರೀತಿಯಲ್ಲಿ ಉಳಿಸ್ಕೊಳ್ಳಿಕ್ಕೋಸ್ಕರ ನಮಗೆ ಸಹಾಯ ಮಾಡುವಂತ ಪವಿತ್ರಾತ್ಮನು. ಈ 6 ವಿಷಯಗಳಲ್ಲಿ ನಾವು ಧ್ಯಾನ ಮಾಡಾಯ್ತು. ಇದರಲ್ಲಿ ನಾವು ನೋಡಿದ್ವಿ ಹೌ ವಿ ಸಸ್ಟೈನ್ ಅಂತ ಹೇಳುವಾಗ, ಅದರಲ್ಲಿನೂ ನಾವು 7 ವಿಷಯ ನೋಡಿದ್ವಿ. ಕಳೆದ ವಾರಗಳೆಲ್ಲ ನಾವು ಅದೇ ನೋಡ್ತಾ ಬಂದ್ರು. ಅದೇನಂತ ಹೇಳಿದ್ರೆ, ಒಂದು ದೇವರಲ್ಲಿ ನಮ್ಮನ್ನ ನಾವು ಯಾವ ರೀತಿಯಲ್ಲಿ ಉಳಿಸ್ಕೊಬೇಕು ಅಂತ ಹೇಳುವಾಗ, ಒಂದು ದೇವರಲ್ಲಿ ಟ್ರಸ್ಟ್ ಅಂಡ್ ಫೇತ್, ದೇವರಲ್ಲಿ ನಂಬಿಕೆ ಅದೆಷ್ಟು ಹೆಚ್ಚಾಗಿ ನಮ್ಮಲ್ಲಿ ಬರುತ್ತೋ ಅಷ್ಟು ದೇವರಲ್ಲಿ ನಾವು ಉಳಿಯಲಿಕ್ಕೆ, ನಾವು ಜೀವಿಸಲಿಕ್ಕೆ ಸಹಾಯವಾಗುತ್ತೆ. ಎರಡನೇದು ಸಬ್ಮಿಟ್, ನಮ್ದೆಲ್ಲ ಕಷ್ಟಗಳು, ದುಃಖಗಳು, ನೋವುಗಳು, ಈಚ್ ಅಂಡ್ ಎವ್ರಿಥಿಂಗ್, ಕಷ್ಟ ದುಃಖಗಳು ಮಗಳು ಮಾತ್ರ ಇಲ್ಲ, ನಮ್ಮನ್ನೇನೆ ಪೂರ್ಣಾಂಗವಾಗಿ ದೇವರಿಗೆ ನಾವು ಒಪ್ಪಿಸಿಕೊಡುವಂಥದ್ದು ದೇವರಿಗೆ. 3ನೇದಾಗಿ ಪ್ರಾರ್ಥನೆ ವಿಷಯದಲ್ಲಿ. 4ನೇದು ವಾಕ್ ವಿತ್ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಲ್ಲಿ ನಡೆಯುವಂಥ ವಿಷಯ. ನಮ್ಮಲ್ಲಿ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ 4ನೇ ವಿಷಯ. 5ನೇದಾಗಿ ಹೋಲಿ ಲೈಫ್, ಪವಿತ್ರ ಜೀವನ. ಈ ಪವಿತ್ರ ಜೀವನ ಕುರಿತಾಗಿ ನಾವು ಅದರಲ್ಲಿನೂ ಒಂದು 5 ಪಾಯಿಂಟ್ ನಾವು ನೋಡಿದ್ವಿ. ಏನಂತ ಹೇಳಿದ್ರೆ, ಎಲಿಮೆಂಟ್ಸ್ ಆಫ್ ಹೋಲಿನೆಸ್ ಅಂತ ಹೇಳಿ 5 ವಿಷಯಗಳು. ಒಂದು, ಬಿ ಕನೆಕ್ಟೆಡ್ ಟು ಗಾಡ್, ದೇವರ ಜೊತೆ ಸದಾ ಕಾಲವನ್ನು ಸಂಪರ್ಕದಲ್ಲಿ, ಒಂದು ಸಂಬಂಧದಲ್ಲಿ ನಾವು ಇರಬೇಕಾಗಿರೋದು. ಒಂದು, ಪರಿಶುದ್ಧ ಜೀವನ ನಡೆಸಲಿಕ್ಕೆ ನಮ್ಮನ್ನು ಸಹಾಯ ಮಾಡೋದು. ಅದರ 2ನೇದಾಗಿ ಬಿ ಸೆಪರೇಟೆಡ್, ದೇವರಿಗೋಸ್ಕರ ಈ ಪ್ರಪಂಚದಿಂದ ನಾವು ಸೆಪರೇಟ್ ಆಗಬೇಕಾಗಿರೋ, ಜನಗಳಿಂದ ಸೆಪರೇಟ್ ಆಗಬೇಕಾಗಿರೋದು. 3ನೇದಾಗಿ ಅದೇ ಸೇಮ್ ವಿಷಯದಲ್ಲಿ ಬಿ ಸೆಪರೇಟೆಡ್ ಫ್ರಮ್ ಕಾಮನ್, ಸಾಧಾರಣ ವ್ಯಕ್ತಿಗಳಿಂದ, ಸಾಧಾರಣ ಹುಟ್ಟಿ ಬೆಳೆದು ಜೀವಿಸುವಂತ ವ್ಯಕ್ತಿಗಳಿಂದ ನಾವು ಸೆಪರೇಟ್ ಆಗಬೇಕಾಗಿರೋದು ವಿಷಯ. 4ನೇ ವಿಷಯ, ಬಿ ಸೆಪರೇಟೆಡ್ ಫ್ರಮ್ ಆಲ್ ದಟ್ ಗಾಡ್ ಸೇಸ್ ಅನ್ಕ್ಲೀನ್, ದೇವರು ಅಶುದ್ಧಿ ಅಂತ ಹೇಳೋದು ವಿಷಯದಿಂದ ನಾವು ದೂರ ಇರಬೇಕು. ಕ್ರಿಸ್ತಿಯ ಜೀವನ, ಇಲ್ಲಾಂದ್ರೆ ಹೋಲಿ ಲೈಫ್ ಅಂತ ಹೇಳಿ ನಮ್ಮ ಜೀವನ ನಾವು ಮಾರ್ಪಡಿಸುವಾಗ ಈ ವಿಷಯಗಳಿಂದ ನಾವು ದೂರ ಇರಬೇಕು. 5ನೇದಾಗಿ ದೇವರ ವಾಕ್ಯ, ಬಿ ಒಬಿಡಿಯಂಟ್ ಟು ಗಾಡ್ ವರ್ಡ್, ದೇವರ ವಾಕ್ಯದಲ್ಲಿ ನಾವೇನ್ ಮಾಡಬೇಕು, ಅನುಸರಣೆ ಉಳ್ಳವರಾಗಿ, ಅದು ದೇವರ ವಾಕ್ಯದ ಅನುಸಾರ ಪ್ರಕಾರ ನಡೆಯುವಂತ, ಜೀವಿಸುವಂತ ವ್ಯಕ್ತಿಗಳಾಗಿ ನಾವಿರಬೇಕು. ಈ 5 ವಿಷಯಗಳು ನಾವು ಈ ಯಾವುದು ಹೌ ವಿ ಸಸ್ಟೈನ್ ಅಂತ ಹೇಳುವಾಗ ಅದರಲ್ಲಿ ಬರುವಂತ ಹೋಲಿ ಲೈಫ್ ಅಂತ ವಿಷಯದಲ್ಲಿ ನೋಡಿದ್ವಿ. 6ನೇ ವಿಷಯ ಏನಂತ ಹೇಳಿದ್ರೆ, ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ ಫೆಲೋಶಿಪ್, ಅನ್ಯೋನ್ಯತೆಯಲ್ಲಿ ಇಲ್ಲ ಪಾಲುಗಾರಿಕೆ, ಎಲ್ಲ ವಿಷಯದಲ್ಲಿನೂ ದೇವರ ಜೊತೆನೋ, ಅದೇ ರೀತಿಯಲ್ಲಿ ಸಭೆಯಲ್ಲಿನೂ ಸಹೋದರ ಜೊತೆ ಎಲ್ಲ ಜೊತೆನೂ ಆ ಒಂದು ಅನ್ಯೋನ್ಯತೆ ನಾವು ಬೆಳೆಸ್ಕೊಳ್ಳೋದ್ರ ಬಗ್ಗೆ ನಾವು ನೋಡಿದ್ವಿ. 7ನೇದಾಗಿ ಅದರಲ್ಲಿ ಲಾಸ್ಟ್ ಭಾಗದಲ್ಲಿ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಡಿಪೆಂಡ್ ಅಪಾನ್ ಗ್ಲೋರಿ ಟು, ದೇವರ ಮಹಿಮೆಯಲ್ಲಿ ಆಶ್ರಯ ಪಡೋದು. ಇದನ್ನು ನಾವು ನೋಡಿದ್ವಿ. ಇದೆಲ್ಲದನ್ನು ಯಾವುದು ನಾವು ಪವಿತ್ರಾತ್ಮನ ನಮಗೆ ಸಹಾಯ ಮಾಡುವಂತ ವಿಷಯ ಬರುವಾಗ, ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಅಂತ ಹೇಳುವಾಗ ಅದರಲ್ಲಿ ಬಂದಿರೋದು. ಇನ್ನು ಪವಿತ್ರಾತ್ಮನ ಕೂಡ ಸಹಾಯದಲ್ಲಿ 2 ವಿಷಯ ಉಳ್ಕೊಂಡಿದೆ. ಒಂದು, ಇಂಟರ್ಸೀಡ್ ಅಂದ್ರೆ ಪ್ರಾರ್ಥನೆ ಮಾಡುವಂತಿಲ್ಲ, ಅಂದ್ರೆ ನಮ್ಮನ್ನೇ ನಾವು ಒಂದು ಪವಿತ್ರಾತ್ಮನಿಗೆ ಯಾವ ರೀತಿಯಲ್ಲಿ ಅಂದ್ರೆ, ನಮಿಗೋಸ್ಕರ ದೇವರ ಮಧ್ಯದಲ್ಲಿ ಪವಿತ್ರಾತ್ಮನ ಮಧ್ಯಸ್ಥಿಗೆ ಇರುವಂತ
ನಮ್ಮ ವಿಷಯಗಳು ಹೇಳುವಂತ ವ್ಯಕ್ತಿಗಳಾಗಿ ನಾನು ಯಾವಾಗಲೂ ಹೇಳಿದ್ದೀನಿ. ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ ಜಸ್ಟ್ ಲೈಕ್ CC ಕ್ಯಾಮ್ರಾ ಇಟ್ಟಿರ್ತಾರನೇ ಇಟ್ಟಿರೋದು ದೇವರು. ಯಾಕಂದ್ರೆ ಇಲ್ಲಿ ಏನೇನ್ ಕಾಣಿಸ್ತೋ ಅದೆಲ್ಲ ದೇವರಿಗೆ ಗೊತ್ತಾಗುತ್ತೆ. ದೇವರಿಗೆ ತಿಳಿಸುವಂತ ವ್ಯಕ್ತಿ, ನಮ್ಮ ವಿಷಯಗಳೆಲ್ಲ ದೇವರಿಗೆ ತಿಳಿಸುವಂತ ವ್ಯಕ್ತಿ. ಆದ್ರೆ ಇಲ್ಲಿ ಇಂಟರ್ಸೀಡ್ ಅಂತ ಹೇಳುವ ಇನ್ನೂ ಅದಕ್ಕೊಂದು ಹೆಚ್ಚಾಗಿರೋದು ಅರ್ಥ ಬರುತ್ತೆ. ಇವತ್ತು ನಾವು ಆ ವಿಷಯದಲ್ಲಿ ನೋಡೋಣ. ವಿ ಆಕ್ಚುಲಿ ಏನಂತ ಹೇಳಿದ್ರೆ, ನಾವು ಕಳೆದ ಭಾಗದಲ್ಲಿ ಇಷ್ಟೆಲ್ಲ ವಿಷಯಗಳು ನಾವು ಮುಗಿಸಿದ್ವಿ. ಇವತ್ತು 6ನೇ ಸಹಾಯವನ್ನು ಕಳೆದ ಭಾಗದಲ್ಲಿ ನೋಡಿದ್ವಿ. ಇವತ್ತು ನಾವು ನೋಡಿದ್ರೆ 7ನೇ ಪವಿತ್ರಾತ್ಮನ ಸಹಾಯ. ಪವಿತ್ರಾತ್ಮನು ನಮಗೆ ಮಾಡುವಂತ ಸಹಾಯವನ್ನು ಬರುವಾಗ ಅದರಲ್ಲಿ ಏನಂತ ಬರೋದು, ಇಂಟರ್ಸೀಡ್ಸ್ ಅಂದ್ರೆ ಹೇಳಿದ್ರೆ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ, ಆ ಪ್ರಾರ್ಥನಾ ವಿಷಯದಲ್ಲಿ ನಮಗೆ ಸಹಾಯ ಮಾಡುವಂತ ಪವಿತ್ರಾತ್ಮನು. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ಬೇಡಿಕೊಳ್ಳುತ್ತಾನೆ. ಇಲ್ಲಿ ನೋಡ್ಬೇಕಾದ್ರೆ ನಮಗೆ ಕಾಣಿಸ್ಕೊಳ್ಳೋದು ಒಂದು ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ನಮ್ಮ ಸಂಕಟಗಳು, ನಮ್ಮ ದುಃಖಗಳು, ನಮ್ಮ ಮನಪ್ರಯಾಸಗಳು, ನಮ್ಮ ಹೃದಯದಲ್ಲಿ ಏನೇನ್ ಕಾರ್ಯಗಳಿದೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಹೇಳೋದಂತ ನಮಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಎಷ್ಟೋ ಸೇರಿ ಇದೇ ತರ ಆ ಒಂದು ಇದರಲ್ಲಿ ನಾವು ಓಡಾಡಿರ್ಬೋದು. ಎಷ್ಟೋ ಸೇರಿ ನಾವು ಅದೇ ರೀತಿಯಲ್ಲಿ ನಮ್ಮ ವಿಷಯಗಳಲ್ಲಿ ಈ ರೀತಿಯಲ್ಲಿ ನಮ್ಮನ್ನು ನಾವು ಎಷ್ಟು ಕಷ್ಟದಲ್ಲಿ ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗಲ್ಲ, ಯಾರಿಗೇನು ಹೇಳಲಿಕ್ಕೆ ಆಗಲ್ಲ, ಯಾರಿಗೇನು ತಿಳಿಸ್ಲಿಕ್ಕೆ ಆಗಲ್ಲ. ಅಂದ ಸ್ಥಿತಿಯಲ್ಲಿ ನಮಗೆ ದೇವರು ನಮಗೆ ಮಾಡುವಂಥ ಕಾರ್ಯಗಳು, ಅಲ್ಲ ದೇವರ ಆತ್ಮನು ನಮಗೆ ಸಹಾಯ ಮಾಡುವಂಥ ಒಂದು ವ್ಯಕ್ತಿಯಾಗಿ, ಇದಕ್ಕಿಂತ ಮುಂಚೆ ಎಷ್ಟು ಜನ ಈ ವಾಕ್ಯ ಓದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇದ್ರ ಬಗ್ಗೆ ಪ್ರಿಪೇರ್ ಮಾಡುವಾಗ ಫಸ್ಟ್ ಟೈಮ್ ನಾನು ಈ ತರ ಒಂದು ವಾಕ್ಯ ನಾನು ಓದ್ತಾರೆ ಅಂದ್ರೆ ಅದು ಅರ್ಥಗರ್ಭಿತವಾಗಿ, ಇಲ್ಲದ್ರೆ ಅದನ್ನ ಅರ್ಥವನ್ನು ತಿಳಿದ ಲೆಕ್ಕದಲ್ಲಿ ನಾನು ನೋಡುವಾಗ ನೋಡಿ ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ, ನಮ್ಮ ಚಿಂತಾರೀತಿಗಳಿಗೆ ತಕ್ಕ ಹಾಗೆ, ನಮ್ಮ ಕಷ್ಟ ನೋವುಗಳಿಗೆ ತಕ್ಕ ಹಾಗೆ ನಮಗೋಸ್ಕರ ನೋಡಿ. ಹಾಗೆ ಪವಿತ್ರಾತ್ಮನು ಸಹ, ಈ ಸಹ ಅಂತ ಹೇಳುವಾಗ ಆಲ್ರೆಡಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ದೇವರೇ, ನನ್ನ ಕಷ್ಟಗಳು ನೋಡು, ನನ್ನ ಪ್ರಯಾಸಗಳು ನೋಡಿ, ನನಗೆ ಆಗಿರೋದಂತ ನೋವುಗಳು ನೋಡಿ, ನನಗೆ ಆಗಿರೋಂಥ ಗಾಯಗಳು, ಈ ರೀತಿಯಲ್ಲಿ ನಮ್ಮ ಕಷ್ಟ ದುಃಖಗಳು ಎಲ್ಲ ವಿಷಯದಲ್ಲಿನೂ, ಇಲ್ಲಾಂದ್ರೆ ನಮ್ಗೆ ಏನಾದ್ರು ಬೇಡಿಕೆ ಇದ್ರೆ ಇದೆಲ್ಲ ವಿಷಯಗಳಲ್ಲೂ ದೇವರ ಹತ್ರ ಬೇಡ್ಕೊಳ್ಳಿ. ಅದರ ಜೊತೆ ಸಹ ಪ್ರಾಪರ್ ಆಗಿ ನಮ್ಮ ಪ್ರೇಯರ್ ದೇವರ ಹತ್ರ ಸೇರ್ತಾ ಇಲ್ಲ, ಪ್ರಾಪರ್ ಆಗಿ ನಾವು ಮಾತಾಡ್ತಾ ಇರೋದು ದೇವರ ಕಡೆಯಿಂದ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. ಈ ತರ ಸಿಚುವೇಶನ್ಸ್ ಬರುವಾಗ ನಮ್ಮೊಳಗಿರುವಂತ ಪವಿತ್ರಾತ್ಮನೋ ಏನ್ ಮಾಡ್ತಾರೆ, ಬರೀ ಇಲ್ಲಿಂದ ಇನ್ಫಾರ್ಮೇಶನ್ ಅಲ್ಲಿಗೆ ಕಳಿಸೋ ಅಷ್ಟೇ ಅಲ್ಲ, ನೋಡಿ ನಮಗೋಸ್ಕರ ನೋಡಿ, ದೇವರೇ ನಿಮ್ಮ ಮಗನು ಮಗಳು ಈ ಕಷ್ಟದಲ್ಲಿ, ಈ ನೋವುಗಳಲ್ಲಿ, ಈ ಸಂಕಟದಲ್ಲಿ ಅದು ಹೇಗೆ ಹೇಳಬೇಕು, ಹೆಂಗೆ ಹೇಳಬೇಕು ಅಂತ ಗೊತ್ತಾಗದಲ್ಲೇ ಒಂಥರ ನೋವಲ್ಲಿ ನೆರಳುತ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಅಶಕ್ತಿಯನ್ನು ನೋಡಿ, ಯಾರದು, ದೇವರ ಮಕ್ಕಳ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಅದು ಹೆಂಗೆ ಅಂತ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂದ, ನೋಡಿ ಎಷ್ಟು ಚೆನ್ನಾಗಿರೋದಷ್ಟು, ಮಾತಿಲ್ಲದೆ ಯಾವ ರೀತಿಯಲ್ಲಿನೂ ಈ ನಾವು ಪ್ರಾರ್ಥನೆ ಮಾಡ್ತಾರೆ ಯಾವುದು ಇಲ್ಲದಲ್ಲೇ ಒಂದು ಪರ್ಸನಲ್ ಕಮ್ಯುನಿಕೇಶನ್ ವಿತ್ ಗಾಡ್, ಅದು ಇಷ್ಟು ಚೆನ್ನಾಗಿ ಮಾತಿಲ್ಲದಂದ್ರೆ ಈ ತುಂಬಾ ಇಂಟರ್ ಕನೆಕ್ಟ್ ಆಗಿರುತ್ತೆ. ವೇವ್ ಲೆಂತ್ ಎಲ್ಲ ಹೇಳ್ತಾರಲ್ಲ, ಈಗ ಅಮ್ಮ ಮಕ್ಕಳ ಮಧ್ಯದಲ್ಲಿ ಇರುತ್ತೆ, ಅಪ್ಪ ಮಕ್ಕಳ ಮಧ್ಯದಲ್ಲಿ ಇರುತ್ತೆ, ಇಲ್ಲಾಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಮಧ್ಯದಲ್ಲಿ ಇರುತ್ತೆ. ಅವ್ರಿಗೆ ಏನಾದ್ರು, ಈ ಟ್ವಿನ್ಸ್ಗೆಲ್ಲ ಮುಂಚೆ ಅದೇ ರೀತಿಯಲ್ಲಿ ಇತ್ತು. ಒಬ್ರಿಗೆ ಏನಾದ್ರು ತುಂಬಾ ಬೇಜಾರಾಗಿದ್ರೆ ಒಬ್ರು ಚೆನ್ನಾಗಿದ್ರು ಕೂಡ, ಇಲ್ಲಾಂದ್ರೆ ಒಬ್ರಿಗೆ ಏನೋ ಗಾಯ ಆಗಿದ್ರೆ ಇನ್ನೊಬ್ರು ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ರು ಕೂಡ ಅವ್ರಿಗೆ ಏನೋ ಒಂಥರ ಸಂಟ, ಏನೋ ಒಂದು ವಿಷಯ, ಏನೋ ಒಂದು ಪ್ರಯಾಸ ಆ ಅನುಭವದಲ್ಲಿ ಹೋಗ್ತಿದ್ವು ಅಂತ ಹೇಳ್ತಾರೆ. ಇಲ್ಲ ಅದೇ ರೀತಿಯಲ್ಲಿ ದೇವರ ಆತ್ಮನಿಗೇನು ದೇವರಿಗಿರೋ ಸಂಬಂಧದಿಂದ ಆ ಮನಸ್ಸಲ್ಲಿ ಏನ್ ಅನ್ಕೊಳ್ತಾರೋ ಅದೇ ರೀತಿಯಲ್ಲಿ ನಮ್ಮ ಬಗ್ಗೆ ಏನ್ ಆಲೋಚನೆ ಮಾಡ್ತಾರೋ, ಏನ್ ಸಹಾಯ ಬಿಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಈ ತರ ಎಷ್ಟೋ ಸಹೋದರಿಯರು
ನಮ್ಮ ಸಭೆಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ಇರ್ಬೋದು. ಯಾಕೆಂದ್ರೆ ನಮ್ಮ ಕಷ್ಟ ದುಃಖಗಳು ನಾವು ಕೇಳ್ಕೊಂಡಿಲ್ಲ, ಆದ್ರೂ ಅದು ಅರ್ಥ ಮಾಡಿಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಇಷ್ಟು ಸಹೋದರಿ ಸಹೋದರಿಯರು, ದೇವರು ನಮಗೆ ಸ್ತೋತ್ರ. ಪವಿತ್ರಾತ್ಮನ ನಮಗೆ ಮಾಡುವಂತ ಈ ವಿಷಯದಲ್ಲಿ ನೋಡಿ, ಅದೇ ರೀತಿಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇಲ್ಲಿ ಈ ಪವಿತ್ರಾತ್ಮ ಈ ಸಂದರ್ಭದಲ್ಲಿ ದೇವರ ಜೊತೆ ಹೆಂಗೆ ಈ ಒಂದು ಕಮ್ಯುನಿಕೇಶನ್, ಮಾತಿಲ್ಲದೆ ಒಂದು ಕಮ್ಯುನಿಕೇಶನ್ ಯಾವ ರೀತಿಯಲ್ಲಿ ಆಯ್ತು ಅಂತ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಾಕ್ಯ. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು. ನೋಡಿ, ಇಲ್ಲಿ ಪವಿತ್ರಾತ್ಮನಿಗೆ ಹೇಳುವಂತ ಒಂದು ವಿಷಯ ಅಂತ ಹೇಳಿದ್ರೆ, ಇದು ಬೇರೆ ಯಾವುದೂ ಅಲ್ಲ, ಈ ನಿಮ್ಮ ತಂದೆಯ ಆತ್ಮನೇ. ಪ್ರಿಯರೇ, ಹಂಗಾದ್ರೆ ನಮ್ಮಲ್ಲಿರುವಂತ ಪವಿತ್ರಾತ್ಮನು ಯಾರ್ದು ಆತ್ಮನು? ದೇವರ ಆತ್ಮನಾಗಿರುವಾಗ, ಹಂಗೆ ದೇವರ ಆತ್ಮನ ನಮ್ಮ ಹೃದಯದಲ್ಲಿರುವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ, ನಮ್ಮ ನೋವುಗಳು ಕಮ್ಮಿ ಆಗ್ತಾ ಇಲ್ಲ, ಇಲ್ಲ ಕಷ್ಟ ದುಃಖಗಳು ಇನ್ನೂ ಹೆಚ್ಚಾಗ್ತಾ ಇದೆ ಎಂದು ಬರುವಾಗ ಅಲ್ಲಿ ಏನೋ ಒಂದು ಕೊರತೆ ಇದೆ. ಒಂದಾದ್ರೆ ನೀವು ಮಾತಾಡ್ತಾ ಇರೋದು ದೇವರ ಆತ್ಮನಿಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲ ಆದ್ರೆ ಮಾತಾಡಬೇಕಾಗಿರೋದು ಶುದ್ಧತೆಯಿಂದ ನಾವು ಮಾತಾಡ್ತಾ ಇಲ್ಲ. ನಮ್ಮ ಮಾತುಗಳು, ಬೇಡಿಕೆಗಳೆಲ್ಲ ಚೆನ್ನಾಗಿದೆ, ಆದ್ರೆ ನಮ್ಮ ಹೃದಯ ವಿಚಾರಗಳು, ಬೇರೆಯವ್ರ ಬಗ್ಗೆ ನಮ್ದು ಯೋಜನೆಗಳು, ಚಿಂತೆಗಳಿದೆಯಲ್ಲ, ಇದು ಟ್ರಾನ್ಸ್ಪರೆನ್ಸಿ ಆಗಿರೋದಂತ ವಿಷಯತೆ ಏನು ಕಾಣದಲ್ಲೇ ತುಂಬಾ ಮಿಸ್ಟ್ ಬಂದ್ರೆ ಹೆಂಗೆ ಆಗುತ್ತೆ ಹೇಳಿ? ಮುಂದೆ ಇರೋದು ಗಾಡಿಗಳು ನಮ್ಗೆ ಏನು ಕಾಣಿಸಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಒಂದು ಅಡ್ಡ ಗೋಡೆಯಾಗಿ ನಮ್ಮ ಅಶುದ್ಧಿಗಳು, ಆಲೋಚನೆಗಳು ಅಡ್ಡ ನಿಂತಿರುತ್ತೆ. ಇನ್ನೊಂದು ನೋಡೋಣ. ಹೀಗೆ ನಾವು ಸಾಧಾರಣ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಲೆಕ್ಕಗಳು ಯಾವ ರೀತಿಯಲ್ಲಿ ಹೇಗಿರುತ್ತೆ ಅಂದ್ರೆ, ನಾವು ಟು ಬಿ ಫ್ರಾಂಕ್ಲಿ ಅದೋ ಒಂದು ರೀತಿಯಲ್ಲಿ. ಆದ್ರೆ ಪವಿತ್ರಾತ್ಮ ಕುರಿತು ಹೇಳುವಾಗಲಿಂದ ನಾವು ಎಷ್ಟೋ ಸೇರಿ ಹೇಳಿದನು, ಪವಿತ್ರಾತ್ಮ ಪ್ರೇರಿತವಾಗಿ. ಈ ಪವಿತ್ರಾತ್ಮ ಪ್ರೇರಿತವಾಗಿ ಅಂತ ಹೇಳುವಾಗ ಅದು ನಮಗೆ ಸಾಧಾರಣ ನಮಗೆ ಒಂದು ಇಚ್ಛಾಶಕ್ತಿಯಿಂದ ಬಂದಿರೋದು ವಿಷಯ ಅಲ್ಲ. ನೋಡೋಣ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ. ನೀವು ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ನಿರತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡ್ತಾ ಎಚ್ಚರವಾಗಿರ್ರಿ. ನೋಡಿ, ಇಲ್ಲಿ ವಿಶ್ವಾಸಿಗಳಿಗೆ ಹೇಳುವಂತ ಒಂದು ಎಚ್ಚರಿಕೆ ಮಾತು ಪೌಲನಲ್ಲಿ ಹೇಳ್ತಾ ಇರೋದಂತ ಹೇಳಿದ್ರೆ, ನೀವು ಪವಿತ್ರಾತ್ಮ ಪ್ರೇರಿತವಾಗಿ ಅಂದ್ರೆ ನೀವು ಪ್ರಾರ್ಥನೆ ಮಾಡುವಾಗ ಎಲ್ಲಾ ಸಂದರ್ಭದಲ್ಲಿನೂ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ, ಇಲ್ಲಾಂದ್ರೆ ಪ್ರಾರ್ಥಿಸುವಾಗ ಆ ದೇವರಾತ್ಮ ಪ್ರಭಾವದಿಂದ, ದೇವರಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಆ ಫೀಲ್ ಆಗುತ್ತೆ. ಎಕ್ಸಾಕ್ಟ್ಲಿ ನಮ್ಗೆ ಒಂದು ಫೀಲಿಂಗ್ ಅಂದ್ರೆ ಆ ಡೆಪ್ತ್, ನಮ್ಮ ಪ್ರೇಯರ್ ಒಂದು ಡೆಪ್ತ್ ಇದೆಯಲ್ಲ, ಅದು ತುಂಬಾ ತೀಕ್ಷ್ಣವಾಗಿ ಬರುತ್ತೆ. ಸಾಧಾರಣ ಏನೋ ಬುಕ್ ಓದ್ತಾ ಇರ್ತಾರೆ, ಇಲ್ಲಾಂದ್ರೆ ಏನೋ ಒಂದು ಸಾಧಾರಣ ಏನೋ ಒಂದು ಕಾರ್ಯ ಮಾಡ್ತಾ ಇರ್ತಾರೆ ಅಲ್ಲ ಪ್ರಾರ್ಥನೆ ಅಂತ ಹೇಳೋ. ಪ್ರಾರ್ಥನೆಗೆ ಉತ್ತರ ಸಿಕ್ಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ತೀಕ್ಷ್ಣತೆ ಇರಬೇಕು. ಪವಿತ್ರಾತ್ಮ ಪ್ರೇರಿತರಾಗಿ ನಮ್ಮ ಮಾನುಷಿಕ ಬುದ್ಧಿಯಿಂದ, ನಮ್ಮ ಚಿಂತಗಳಿಂದ ನಮಗೆ ಸಿಕ್ಕಿದಂತ ನಾಲೆಜ್ ಇಂದ ಅಲ್ಲ ನಮ್ಮ ಪ್ರಾರ್ಥನೆಗಳು ಬರಬೇಕಾಗಿರೋದು. ನಮ್ಮ ಪ್ರಾರ್ಥನೆಗಳು ದೇವರ ಜೊತೆ ನಮ್ಮ ಅಂತರಾಳದಿಂದ ಆ ನಮ್ಮ ದೇವರ ಜೊತೆ ಮಾತಾಡ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ನಾನು ಮರೆತು ಬಿಟ್ಟಿದ್ದೀನಿ. ಅಲ್ಲಿ ಇರೋದು ಯಾರು ಹೇಳಿ? ಅಲ್ಲಿ ನಾನು ನನ್ನ ದೇವರು ಅಷ್ಟೇ ಇರೋದು. ಈ ದೇವರ ಜೊತೆ ಕಮ್ಯುನಿಕೇಟ್ ಮಾಡುವಾಗ 106 ಆಲೋಚನೆಗಳಾಗಲಿ, ಬಾಕಿ ಇರೋ ಚಿಂತಗಳಾಗಲಿ ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾ ಇರೋದು ಏನಕ್ಕೆ ಹೇಳಿ? ಕಣ್ಣು ಮುಂದೆ ಬರ್ತಾ ಇರೋದು ಯಾವುದು? ನಮಗೆ ಈ ಪ್ರಾರ್ಥನೆ ಮಾಡುವ, ಈ ದೇವರ ಜೊತೆ ಕಮ್ಯುನಿಕೇಶನ್ ಮಾಡುವ ಸಂದರ್ಭದಲ್ಲಿ ಮಿಸ್ ಆಗಬಾರದು ಅಂತ, ಬೇರೆ ಚಿಂತೆಗಳು ಮಧ್ಯದಲ್ಲಿ ಬರಬಾರ್ದು ಅಂತ ಹೇಳಿ. ನಾವು ಫೋನಲ್ಲಿ ಮಾತಾಡ್ತಾ ಇರುವಾಗ ಯಾರ್ಯಾರ ಜೊತೆ ಸೀರಿಯಸ್ ಆಗಿ ಫೋನಲ್ಲಿ ಮಾತಾಡ್ತೀನಿ ಅನ್ಕೊಳ್ಳಿ, ಪಕ್ಕದಲ್ಲಿ ಯಾರಾದ್ರೂ ಒಂದು 2-3 ಜನ ನನ್ನ ಮಣ್ಣು ಮಾತಾಡಿದ್ರೆ ಹೆಂಗೆ ಆಗುತ್ತೆ ಹೇಳಿ? ಒಂದಾದ್ರೆ ನಾವು ದೂರ ಹೋಗ್ತೀವಿ, ಇಲ್ಲಾಂದ್ರೆ ಏನ್ ಮಾಡ್ತೀವಿ? 1 ನಿಮಿಷ ಫೋನಲ್ಲಿ ಮಾತಾಡ್ತಾ ಇದ್ರೆ ಆಮೇಲೆ ಮಾತಾಡ್ತೀನಿ ಅಂತ ಲೆಕ್ಕದಲ್ಲಿ ನಾವು ಹೇಳ್ತೀವಿ. ಪ್ರಿಯ, ದೇವರಿಗೆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಜನ ಈ ಒಂದು ಕಾರ್ಯವನ್ನು, ಪ್ರಾಪಂಚಿಕವಾಗಿರೋದು ಬಾಕಿ ಇರೋದು ಎಲ್ಲ ವಿಷಯಗಳನ್ನು ನಾನು ಕೆಲವೊಂದು ಮನೆಯಲ್ಲಿ ನೋಡಿದ್ದೇನೆ. ಕೆಲವೊಂದು ಕಡೆ ಟಿವಿ ಆಗ್ತಾ ಇರುತ್ತೆ, ಆದ್ರೆ
ಇನ್ನೊಂದು ಕಡೆ ಪ್ರೇಯರ್ ನಡೀತಾ ಇರುತ್ತೆ. ಬೇರೆ ಯಾರೋ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ, ಇನ್ಯಾರು ಒಳಗಡೆ ಪ್ರಾರ್ಥನೆ ಮಾಡ್ತಾರೆ. ಸೊ ನೋಡಿ, ಈ ದೇವರಿಗೆ ಕಮ್ಯುನಿಕೇಟ್ ಮಾಡುವಾಗ ಎಷ್ಟೋ ಸೀರಿಯಸ್ ಆಗಿ ತೀಕ್ಷ್ಣವಾಗಿ ನಾವು ಮಾಡುವಂತ ಕೆಲಸ. ಈ ಸಹೋದರ ಮೇಲೆ ನಾನು ಇದು ಹೇಳ್ತಾ ಇರೋದಲ್ಲ, ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಪ್ರಾರ್ಥನೆಗಳು ನಾವು ಮಾಡುವಾಗ ಕುಕ್ಕರಲ್ಲಿ ಅನ್ನ ಇಟ್ಟಿರ್ತೀನಿ, ಎಷ್ಟು ಬಿಸಿಲು ಬಂದಿಂದ ತಲೆಯಲ್ಲಿ ಇಟ್ಕೊಂಡೇನೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು. ಪ್ರಿಯರ, ದೇವರ ಜೊತೆ ಆ ತೀಕ್ಷ್ಣವಾಗಿರೋದಂದ್ರೆ ಇಲ್ಲಿ ನೋಡಿ, ಪವಿತ್ರಾತ್ಮ ಪ್ರೇರಿತವಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ದೇವರಿಗೆ ಕೊಡ್ತಾ ಇರೋದು ಮರ್ಯಾದೆ ನಾವು ಎಲ್ಲಿ ತೋರಿಸ್ತಾ ಇರೋದು ಹೇಳಿ? ದೇವರಿಗೆ ಪ್ರಾರ್ಥನೆ ಮಾಡುವಾಗ ಯಾರಾದ್ರೂ ಈ ಪ್ರಪಂಚದಲ್ಲಿ ಯಾವುದಾದ್ರು ಒಂದು ದೊಡ್ಡ ವ್ಯಕ್ತಿ, ಏನಕ್ಕೆ ನಮ್ಮ ಹಿರಿಯರಾದಿರಂದ ನಮ್ಮ ತಂದೆ ತಾಯಿಗಳು, ಅವ್ರು ನಮ್ಮ ಮುಂದೆ ಕೂತಿರುವಾಗ ಯಾರೋ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ, ಆಮೇಲೆ ಬೇರೆ ಯಾರೋ ಮಾತಾಡ್ತಾರೆ, ಈವನ್ ಫೋನಲ್ಲಿ ಆದ್ರೂ ಕೂಡ ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮುಂದೆ ಕೂತಿರೋದು ಯಾರು ಹೇಳಿ? ತಂದೆ ತಾಯಿಗಳು. ಅವ್ರ ಮುಂದೆ ಅದು ಇದೆಲ್ಲ ಮಾತಾಡಂಗಿಲ್ಲ. ಇವರಿಗೆ ಇಷ್ಟಿದ್ರೆ ಇಷ್ಟು ವರ್ಷವನ್ನು ನಮ್ಮನ್ನ ಕಾಪಾಡಿ ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷವನ್ನು ಕೊಟ್ಟು ಇವತ್ತು ಈ ಮೀಟಿಂಗ್ ಅಲ್ಲಿ ದೇವ್ರ ವಾಕ್ಯದ ಮುಂದೆ ನಾವೆಲ್ಲ ಕೂತಿರುವ ಸಂದರ್ಭ, ಈ ದೇವರಿಗೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ತೀಕ್ಷ್ಣತೆ ಇಲ್ಲಿ ನೋಡಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ನೋಡಿ, ಎರಡನೇ ವಿಷಯ, ಪೂರ್ಣ ಸ್ಥಿರಚಿತ್ತವಾಗಿ. ಈಗ ಪ್ರಾರ್ಥನೆ ಮಾಡುವ ಒಂದು ಮೈಂಡ್ ಮಧ್ಯಾಹ್ನ ಸಿಗಲಿಲ್ಲ, ಸಂಜೆ ಅಷ್ಟೊತ್ತಿಗೆ ಮೈಂಡ್ ಕಮ್ಮಿ ಆಯಿತು, ಇಲ್ಲಾಂದ್ರೆ ಏನೋ ಶನಿವಾರ ವಿಷಯ ನಾನೇನೋ ಪ್ರಾರ್ಥನೆ ಮಾಡ್ಕೊಂಡೆ, ಏನಾದ್ರು ಶನಿವಾರ ನನಗೆ ಸಿಕ್ಕಲಿಲ್ಲ, ಹಿಂಗಾದ್ರೆ ಏನಕ್ಕೆ ಭಾನುವಾರ ಹೋಗೋದು ಪ್ರಾರ್ಥನೆ, ಈ ಥರ ಇದೆಯಲ್ಲ, ಈ ಮೈಂಡ್ ಫ್ಲಕ್ಚುಯೇಷನ್ ಇದೆಯಲ್ಲ, ಮನುಷ್ಯನಿಗೆ ಇದೆಲ್ಲ ಆಗುತ್ತೆ. ಅದು ತಿದ್ದಿ ಸರಿಪಡಿಸ್ಲಿಕ್ಕೋಸ್ಕರ ಪವಿತ್ರಾತ್ಮನಿಗೆ ನಾವು ಪ್ರಶ್ನೆ ಹೇಳ್ಬೇಕಾಗಿರೋದು. ಪವಿತ್ರಾತ್ಮನೇ, ದೇವರ ಆತ್ಮನೇ, ಪ್ರಾಬ್ಲಮ್ ಇದೆ ನನ್ನಲ್ಲಿ, ಕೊರತೆಗಳಿದೆ, ಸರಿಪಡಿಸು. ಇಲ್ಲಿ ನೋಡಿ, ಅದಕ್ಕೆ ಪವಿತ್ರಾತ್ಮ ಪ್ರೇರಿತವಾಗಿ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲಾ ವಿಷಯದಲ್ಲಿ. ಇನ್ನು ನೋಡಿ, ನಾವು ಪ್ರಾರ್ಥನೆ ಮಾಡುವ ಮುಖ್ಯವಾಗಿ ಏನ್ ಹೇಳ್ತೀನಿ ಹೇಳಿ, ನನಗೆ ಏನೇನು ಬೇಕು, ಏನೇನು ಬೇಕಾಗಿರೋದು, ಆರೋಗ್ಯ, ಆಯುಸ್ಸು, ಇದು ಬಾಕಿರೋದು, ಸಂಪತ್ತು, ಇದೆಲ್ಲ ಬೇಕು, ನನ್ನ ಮಕ್ಕಳಿಗೆ ಆಯುಸ್ಸು ಆರೋಗ್ಯ ಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಆಯುಸ್ಸು ಆರೋಗ್ಯ ಬೇಕು, ನನ್ನ ಹೆಂಡತಿ ಮನೆಯವರಿಗೆ ಎಲ್ಲ ಇದೆಲ್ಲ ಬರುತ್ತೆ. ಬಾಕಿ ಇರೋದೆಲ್ಲ ಇದೆಯಲ್ಲ, ಒಟ್ರಾಸಿ ಇವರಿಗೆಲ್ಲ ಹೆಸರು ಹೇಳ್ಕೊಂಡು ಸ್ಪೆಷಲ್ ಆಗಿ ಹೇಳಿದ್ರೆ, ಬಾಕಿ ಇರೋಲ್ಲ ನಮ್ಮ ಸಭೆಯಲ್ಲಿರೋರು ಎಲ್ಲರಿಗೇನು, ಅದೇ ಥರ ಈ ಚಿಕ್ಕಮಂಗ್ಳೂರು ಇರುವ ಎಲ್ಲರಿಗೇನು, ಅದೇ ಈ ಲೋಕದಲ್ಲಿ ಎಲ್ಲರಿಗೂ ಇದೇ ಥರ ಬಾಕಿ ಎಲ್ಲ ಅದನ್ನೊಂದು ಗುಂಪಾಗಿ ಎಕ್ಸ್ಟ್ರಾ ಅಂತ ಬರ್ತಾನೆ, ಅದೇ ಒಂದು ಗುಂಪಾಗಿ ಸೇರಿಸ್ಕೊಂಡು ಪ್ರಾರ್ಥನೆ ಮಾಡೋದು. ಇಲ್ಲಿ ಹೇಳೋದು ನೋಡಿ, ಸ್ಥಿರಚಿತ್ತರಾಗಿದ್ದು ದೇವಜನರಿಗೆಲ್ಲರ ವಿಷಯದಲ್ಲಿನೂ ವಿಜ್ಞಾಪನೆ ಮಾಡುತ್ತಾ. ಈಗ ನೋಡಿ, ನಮ್ದು ಮೀಟಿಂಗ್ ಮುಗಿದಾದ್ಮೇಲೆ ಪ್ರಾರ್ಥನಾ ವಿಷಯಗಳು, ಮನೆಗಳೆಲ್ಲ ಹೇಳಿ ಪ್ರತಿಯೊಬ್ರು ಹೇಳಿರೋದು ವಿಷಯಗಳು ಒಂದೊಂದು ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಇದು ದೇವ್ರ ಇಚ್ಛೆ ಬಿಡ್ತಾ ಇರೋದು ಇದೆ. ಪ್ರತಿಯೊಬ್ಬರನ್ನು ವಿಷಯದಲ್ಲಿ ಹೇಳಿ ಸೆಪರೇಟ್ ಆಗಿ ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ಬೇಕು. ಯಾಕೆಂತ ಹೇಳಿದ್ರೆ, ಯಾವ ಸಂದರ್ಭದಲ್ಲಿ ಬೇಕಾದರೂ ಒಂದು ವಿಶ್ವಾಸಿಯ ಜೀವನದಲ್ಲಿ ಸೈತಾನನ ಆಲೋಚನೆಗಳು, ಚಿಂತೆಗಳು, ಪ್ರಾಪಂಚಿಕವಾಗಿರೋದು ವಿಷಯಗಳು ಎಲ್ಲ ಬರುತ್ತೆ. ವಿಶ್ವಾಸ ಜೀವನದಲ್ಲಿ, ವಿಶುದ್ಧಿಯ ಜೀವನದಲ್ಲಿ ನಾವು ಎಚ್ಚರಿಕೆ ಬಿಡಬೇಕಾಗಿರೋದು, ಯಾವಾಗ ಬೇಕಾದ್ರೂ ಈ ವಿಶುದ್ಧಿಯಿಂದ ನಮಗೆ ಒಂಚೂರು ತಲೆಗೆ ಒಂದು ಸೆಕೆಂಡ್ ಸಾಕು. ಕಳ್ಳನಾಗಿರೋ ಒಬ್ಬನಿಗೆ ಯಾವ್ದು ತಲೆ ಕೆಡಿಸ್ಬೇಕಾಗಿಲ್ಲ, ಅವನು ಪೊಲೀಸ್ ಬಂದ್ರೆ ಯಾವ್ದು ಬಂದ್ರೆ ಅವನು ಅಷ್ಟೊಂದು ತಲೆ ಕೆಡಿಸಲ್ಲ, ಅವನಿಗೆ ಇದೆಲ್ಲ ಹೊಸ್ತಾಗಿದೆ, ಅವನು ಅದರಲ್ಲಿ ಮುಳುಗೋಗಿದ್ದಾನೆ. ಬಟ್ ಸಮಾಜದಲ್ಲಿ ಒಳ್ಳೆ ಹೆಸರು ಇರೋದು ಒಂದು ವ್ಯಕ್ತಿ, ಆ ವ್ಯಕ್ತಿ ಕೆಲಸ ಮಾಡೋದು ಜಾಗದಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಎಲ್ಲಾದ್ರೂ ಕೂಡ ಪ್ರತಿಯೊಂದು ಕೆಲಸವನ್ನು ಯೋಜನೆ ಮಾಡಿ ಮಾತಾಡ್ತಾರೆ. ಬೇರೆ ಯಾರಾದ್ರೂ ಕಣ್ಮುಂದೆ ಇದು ತಪ್ಪಾಗುತ್ತಾ, ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಯಾಕೆಂದ್ರೆ ನಾಳೆ ನನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ. ಪ್ರಿಯರೇ, ಇದೇ ರೀತಿಯಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಎಲ್ಲ ಈ ಪ್ರತಿಯೊಂದು ವಿಚಾರದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಮಾತಾಡುವಾಗ, ಯೋಜನೆ ಮಾಡುವಾಗ, ಕೆಲಸ ಮಾಡುವಾಗ, ದೇವರ ವಾಕ್ಯ ಓದುವಾಗ, ಎಲ್ಲ ವಿಷಯದಲ್ಲಿನೂ ಬೆಳಗ್ಗೆ ಎದ್ದು ಸಂಜೆ ತಂಗ ಅಲ್ಲ 24 ಗಂಟೆ ಮಾಡೋ ಎಲ್ಲ ವಿಷಯದಲ್ಲಿನೂ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಇಲ್ಲಿ ನೋಡಿ, ಗಲಾತಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಇಲ್ಲಿ ನಾವು ನೋಡಿರೋದು ದೇವರ ತಂದೆಯಾದ ದೇವರ ಆತ್ಮನ ಆಗಿದ್ರೆ, ಅಲ್ಲಿ ನೋಡಿ ಪುತ್ರನ ಆತ್ಮನ ಬಗ್ಗೆ. ಗಲಾತಿಯ 4:6. ನೀವು ಪುತ್ರರಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ನನ್ನ ಮಗನ
ಆತ್ಮನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ನೋಡಿಲ್ಲಿ, ನೀವು ಪುತ್ರರಾಗಿರುವುದರಿಂದ, ನಾವು ಆಲ್ರೆಡಿ ದೇವರ ಮಕ್ಕಳಾಗಿರುವುದರಿಂದ ಏನಾಗುತ್ತೆ, ದೇವರು ಅಪ್ಪ ತಂದೆಯೇ ಎಂದು ಕೂಗುವ, ಯಾರಿಗೆ ಹೋಗಿರೋದು? ಕರ್ತನಾದ ಯೇಸು ಕ್ರಿಸ್ತನು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಆಗಲೇ ನೋಡಿ, ಈ ತ್ರಿತೈಗೋ ದೇವರ ಎಂದು ಪಿತಾಪುತ್ರ ಪವಿತ್ರಾತ್ಮ ಅಂತ ಹೇಳ್ತಾರಲ್ಲ, ಆಗಲೇ ಪುತ್ರನು ಹೋಗುವಾಗ ಹೇಳಿದೊಂದು ಮಾತು, ಅದು ಯೋಹಾನ್ ಬ್ರದರ್ ಇದರಲ್ಲಿ ಇದೆ. ಯೋಹಾನ್ ಬ್ರದರ್ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಇದೆ. ಏನಂದ? ನಾನು ಹೋಗಾದ್ಮೇಲೆ ಬೇರೊಬ್ಬ ಸಹಾಯಕನನ್ನ ಕಳಿಸ್ಕೊಡ್ತೀನಂತ. ಈ ಬೇರೊಬ್ಬ ಸಹಾಯಕನು ಕಳಿಸ್ಕೊಡುವಾಗ ಯಾರಿಂದ? ತಂದೆಯಿಂದ ದೊರಕಿ ಮಗನಿಂದ ನಮಗೆ ಸಿಕ್ಕಿರೋದಂತ ಹೇಳ್ತಾರೆ. ತಂದೆಯಿಂದ ಕಳಿಸಿ. ಇಲ್ಲಿ ನೋಡಿ, ಇಲ್ಲಿ ತಂದೆಯಾದ ದೇವರು ಹೇಳ್ತಾರಂತ ವಿಷಯ ನೋಡಿ, ನನ್ನನ್ನೇ ಅಪ್ಪ ತಂದೆಯೆಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸ್ಕೊಟ್ರು. ಈ ಹಂಗಿರುವಾಗ ನಮ್ಮಲ್ಲಿ ಎಷ್ಟು ಆತ್ಮಗಳಿದೆ? ಪುತ್ರನಾದ ದೇವರದು, ತಂದೆಯಾದ ದೇವರದು, ಪವಿತ್ರಾತ್ಮಂದು. ಅಂದ್ರೆ ದೇವರ ಪ್ರಭಾವ ಅಂತ ಹೇಳ್ತಾ ಇರುವಾಗ ಇದೆಲ್ಲವನ್ನು ಸೇರಿ ಬಂದ್ರಂದ ಪುತ್ರನ ವಿಷಯದಲ್ಲಿ, ಪುತ್ರನ ಕಾರ್ಯ, ಪುತ್ರನ ಮನೋಭಾವ ಏನಿತ್ತು ಅದು ಈ ದೇವರ ಆತ್ಮನಲ್ಲಿದೆ. ತಂದೆಯಾದ ದೇವರ ಭಾವಗಳು ಇಲ್ಲದೆ ಅವರ ಆಲೋಚನೆಗಳು ಅದು ಈ ದೇವರ ಆತ್ಮನಲ್ಲಿದೆ. ಇದೆಲ್ಲ ನಮ್ಮಲ್ಲಿ ಯಾವುದಕ್ಕೆ ಸ್ಥಿರಕಾಲವಾಗಿ ಒಂದು ದಿವಸ 2 ದಿವಸ ಅಂದಲ್ಲ ನಿಲ್ಲಿಕ್ಕೆ ನಮ್ಮ ಜೊತೆ ಬಿಟ್ಟು ಹೋಗ್ರ, ನಮ್ಮ ಜೊತೆ ಸದಾಕಾಲವನ್ನು ನಮ್ಮ ಸಂಗಡ ಇರ್ಲಿಕ್ಕೋಸ್ಕರ ಕಳಿಸಿರೋದು. ಅದೇ ರೀತಿಯಲ್ಲಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಾಕ್ಯ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಾಕ್ಯ, 17 ಮತ್ತೆ 18. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸಮಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಾಥರಾಗಿ ಬೇಕಾದ್ರೆ ಕಂಟಿನ್ಯೂ ಮಾಡಲ ಬಿಡುವುದಿಲ್ಲ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ನೋಡಿ, ಇಲ್ಲಿ ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಮಾತು ಏನಂತ ಹೇಳಿ, ನಿಮ್ಮನ್ನ ನಾನು ಅನಾಥರಾಗಿ ಬಿಡುವುದಿಲ್ಲ. ಅನಾಥರಾಗಿ ಬಿಡುವುದಿಲ್ಲ ಅಂತ ಹೇಳಿದ್ರೆ ದೇವರಾತ್ಮನು ನಮ್ಮ ಒಳಗೆ ಕಳಿಸಿಕೊಟ್ಟು ಸದಾಕಾಲವನ್ನು ನಮ್ಮನ್ನು ಶಕ್ತಿಪಡಿಸಿ ಆ ಪ್ರಾರ್ಥನೆಯ ವಿಷಯದಲ್ಲಿ ಆ ಆತ್ಮ ಪ್ರೇರಿತವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈಗ ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17 ಮತ್ತೆ 18ನೇ ವಾಕ್ಯ. ನಮ್ಮ ಸ್ಥಿತಿ ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ 2 ಕ್ಯಾಟಗರಿ ಅಂತ ಹೇಳ್ತಾರೆ. ಒಂದು, ದೂರವಾಗಿದ್ದ ನಿಮಗೆ ಅಂತ ಹೇಳುವಾಗ ಇವತ್ತು ನಾವು ದೇವರ ಹತ್ರ ಯಾವ ಯೋಗ್ಯತೆ ಇಲ್ಲದಲ್ಲಿರುವಂತ ನಾವು. ಇನ್ನೊಂದು, ಸಮೀಪಸ್ಥರಾಗಿರುವಂತ ಹೇಳುವಾಗ ಈ ದೇವರ ಜೊತೆ, ಯೇಸು ಕ್ರಿಸ್ತನ ಜೊತೆ ಇರುವಂತ ಶಿಷ್ಯರು, ಅಪೊಸ್ತಲರು ಎಲ್ಲರನ್ನು ದೇವರ ವಾಕ್ಯದನ್ನು ತಿಳಿದು ದೇವರ ವಾಕ್ಯನ ಸಾರುವಂತ ವ್ಯಕ್ತಿಗಳು, ದೇವರಿಗೆ ಸಮೀಪವಾಗಿರೋದಂತ ವ್ಯಕ್ತಿಗಳು. ದೂರವಾಗಿರೋ ನಮಗೇನು ಒಂದೇ ಸಮಾಧಾನದಿಂದ ಒಂದು ಮಾಡಿದ್ದಾರೆ. ಅದರಲ್ಲಿ ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ನಾವು ಒಂದಾಗಿರೋದು ಹೆಂಗೆ ಹೇಳಿ, ಈ ಒಂದು ಆತ್ಮನಿಂದ. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಾಕ್ಯ. 8ನೇ ಅಧ್ಯಾಯ 16.
ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಇಲ್ಲಿ ನೋಡಿ, ನಾನು ಆಗಲೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನನ್ನು ನೋಡಿದೆ, ನಮಗೋಸ್ಕರ ಮಾತಿಲ್ಲದೆ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಪವಿತ್ರಾತ್ಮನು. ಇಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಆಗಲೇ ನಾನು CC ಕ್ಯಾಮ್ರಾದ ಒಂದು ವಿಷಯ ಹೇಳಿದೆ. ನಾವು 24 ಗಂಟೆನೂ ಮಾಡಿದ, ನಮ್ಗೆ ಹುಟ್ಟುವಾಗಲೇ ನಿಲ್ಲದಾಗ ಮಾಡಿದ ಎಲ್ಲ ಕರ್ಮಗಳನ್ನು, ಎಲ್ಲ ಕಾರ್ಯಗಳನ್ನು ಇಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗಿದೆ. ಯಾರು ಏನು ಎಂಥದೆಲ್ಲ ಇಲ್ಲಿ ಇರುತ್ತೆ. ಅಲ್ಲಿ ಏನಾಗುತ್ತೆ, ಮಕ್ಕಳಾಗಿದೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳಬೇಕು ಅಂತ ಹೇಳಿದ್ರೆ, ಈ ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ಮಾಡಿದಂತ ಏನಿರ್ಬೇಕು ಹೇಳಿ? ನಾವು ಮಾಡಿದಂತ ಶುದ್ಧಿಯ ಪವಿತ್ರವಾಗಿರೋದಂತ ಜೀವನದ ಹಿಸ್ಟ್ರಿ ಇರಬೇಕು. ಅವಾಗ ತಾನೇ ಈ ಸಾಕ್ಷಿ ಹೇಳಲಿಕ್ಕೆ, ನಮಗೋಸ್ಕರ ಪ್ರಾರ್ಥನೆ ಮಾಡುವುದು ಅಂತ ಪವಿತ್ರಾತ್ಮನು ನಮಗೋಸ್ಕರ ನಮ್ಮಾತ್ಮನಿಗೇನೆ ಸಾಕ್ಷಿ ಹೇಳುವಂತ ವಿಷಯದಲ್ಲಿ ಬರುವಾಗ ವಿಶುದ್ಧಿಯ ಜೀವನ ಎಷ್ಟು ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ನಾನು ಆಗಲೇ ಹೇಳಿದ ತೀಕ್ಷ್ಣವಾಗಿರೋದು ಪ್ರಾರ್ಥನೆಗೆ ಒಂದು ಎಕ್ಸಾಂಪಲ್ ಅಲ್ಲಿ ನಾವು ಅನುಭವಿಸ್ತಾ ಇರೋದು, ನಾವು ತುಂಬಾ ನೋವಲ್ಲಿ ನಾವು ಪ್ರಾರ್ಥನೆ ಮಾಡೋದನ್ನು. ಸಾಧಾರಣ ಚರ್ಚಲ್ಲಿ ಸಾಧಾರಣ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಅಂದ್ರೆ ನಮ್ದು ಎಲ್ಲ ಮುಗ್ದಾದ್ಮೇಲೆ ನಾವು ಪ್ರಾರ್ಥನೆ ಮಾಡೋದು ರೀತಿಗೇನು ವ್ಯತ್ಯಾಸ ಇದೆ. ಅಂದ್ರೆ ಪರ್ಸನಲ್ ಪ್ರೇಯರ್ಗೇನು ಸಭೆಯಲ್ಲೋ ಇಲ್ಲಾಂದ್ರೆ ಬೇರೆ ಎಲ್ಲೋ ಇದೇ ತರ ಇರೋದ ಒಂದು ಒಕೇಶನಲ್ಲಿ ಮಾಡುವಂತ ಪ್ರಾರ್ಥನೆ ವ್ಯತ್ಯಾಸ ಇದೆ. ಬಟ್ ಒಂದು ಪ್ರಾರ್ಥನೆ ಪರ್ಸನಲ್ ಪ್ರೇಯರ್ ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತ ಒಂದು ಸಂದರ್ಭ ಏನಂದ್ರೆ, ಗೆತ್ಸೆಮನೆ ತೋಟದಲ್ಲಿ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 44ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 22:44. ಆತನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಸಾಕು ನೋಡಿ ಪ್ರಿಯರೇ, ಇದು ಆಕ್ಚುಲಿ 3ನೇ ಸೇರಿ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ. ಇದಾದ್ಮೇಲೆ ಇನ್ನೇನು ಮುಗೀತು, ಹಿಡೀಲಿಕ್ಕೆ ಜನ ಬರ್ತಾರೆ. ಈಗ ನಾಳೆ ಸ್ಥಿತಿ ಏನಿದೆ, ನನ್ನನ್ನು ಯಾವ ರೀತಿಯಲ್ಲಿ ಹಿಂಸೆ ಕೊಡ್ತಾರೆ, ಯಾವ ರೀತಿಯಲ್ಲಿ ಸಾಯಿಸ್ತಾರೆ, ಈ ನಾಳೆ ನಾನು ಈ ಭೂಮಿಯಿಂದ ಇಡೀ ನೋವನ್ನು ಅನುಭವಿಸಿ ನನ್ನ ಈ ಜೀವನದಲ್ಲಿ ಇರೋದು ಮನುಷ್ಯನಾಗಿ ಅವತಾರ ತಗೊಂಡಿರದ ಈ ಅವತಾರ ಕೊನೆಗೊಳಿಸುವಂತ ದಿವಸ ನಾಳೆ ಆಗಿದೆ. ಇದೆಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ದೇವರ ಪುತ್ರನಾಗಿ ಹುಟ್ಟಿದನ್ನು ಕೂಡ ಮಾನುಷಿಕವಾಗಿರೋದ್ರಿಂದ ಎಲ್ಲಾ ಬಲಹೀನತೆಗಳನ್ನು, ಎಲ್ಲಾ ನೋವುಗಳನ್ನು, ಎಲ್ಲಾ ಚಿಂತಾಭಾರಗಳನ್ನು ತಡ್ಕೊಳ್ಳಿಕ್ಕೆ ಆಗದಲ್ಲೇ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾರೆ. ಏನಂದ? ಆತನು ಮನೋವ್ಯಥೆ ಉಳ್ಳವನಾಗಿ ಅತ್ಯಂತವಾಗಿ ಏನ್ ಹೇಳಬೇಕು, ಹೆಂಗೆ ಅಳಬೇಕು, ಹೆಂಗೆ ಗೋಳಾಡಬೇಕು ಅಂತ ಗೊತ್ತಿಲ್ಲ, ಅಷ್ಟೊಂದು ಇದರಲ್ಲಿ ಇನ್ನು ತೀಕ್ಷ್ಣವಾಗಿ ಇನ್ನೂ ಆಸಕ್ತಿಯಿಂದ ಹೇಳಿದ್ರೆ ಏನಂತ ಹೇಳಿ, ಹೆಂಗಾದ್ರೂ ಇದು ನನ್ನ ಮೇಲೆ ಅಂತ, ಈ ಕಷ್ಟದಿಂದ ಹೆಂಗಾದ್ರೂ ಎಲ್ಲ ಪ್ರಾರ್ಥನೆ ಮಾಡಿದ ಅಂಕೆ ತಾನೆ. ದೇವ್ರೆ, ಹೆಂಗಾದ್ರೂ ಈ ರೋಗದಿಂದ, ಹೆಂಗಾದ್ರೂ ಈ ಕಷ್ಟದಿಂದ, ಹೆಂಗಾದ್ರೂ ನನಗೆ ಆಗುವಂತ ಈ ಪ್ರಯಾಸಗಳಿಂದ, ಈ ದುರಂತಗಳಿಂದ ನನ್ನನ್ನು ಹೆಂಗಾದ್ರೂ ಕಾಪಾಡಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಒಂದು ದಿವಸ ಏನಾಗುತ್ತೋ ಹೆಂಗೊಂದು ನನಗೆ ಗೊತ್ತಿಲ್ಲ, ನಾನು ಬದುಕ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಅಷ್ಟೊಂದು ನೋವಲ್ಲಿ ನಾನು ಅನುಭವಿಸ್ತಾ ಇದ್ದು ನೋಡಿ. ಈ ಸಿಚುವೇಶನ್ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಏನಾಗಿದೆ, ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಆ ಒಂದು ತೀಕ್ಷ್ಣವಾಗಿರೋದು ಪ್ರಾರ್ಥನೆಯಲ್ಲಿ, ಆ ದೇವರ ಜೊತೆಯಲ್ಲಿರೋ ಕಮ್ಯುನಿಕೇಶನ್ ಅಲ್ಲಿ, ಆ ಒಂದು ಪ್ರಯಾಸದಲ್ಲಿ ದೇವರು ರಕ್ತವಾಗಿ ಇಳಿದಿರೋದು. ದೇವರು ಸಾಧಾರಣ ನೀರು, ಆದ್ರೆ ಇಲ್ಲಿ ರಕ್ತ ಇಳಿಯುವಾಗ ಪ್ರಾರ್ಥನೆಯ ತೀಕ್ಷ್ಣತೆ ಎಷ್ಟು ಹೆವಿ ಆಗಿರುತ್ತೆ, ಎಷ್ಟು ಅಲ್ಲಿರುತ್ತೆ. ಇದು ಹೇಳುವಾಗ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಸಾಸಿವೆ ಕಾಳಿಂದ ಒಂದು ಪಾರಬಲ್ ಹೇಳ್ತಾರೆ. ಆ ಪಾರಬಲ್ಗೆ ಹೇಳುವಾಗ ಒಂದು ಇಷ್ಟು ಸಾಸಿವೆ ಕಾಳಿಂದ ಅಷ್ಟಾದ್ರೂ ನಂಬಿಕೆ ನಿಮ್ಮಲ್ಲಿ ಇದ್ರೆ ಈ ಬೆಟ್ಟಕ್ಕೆ ಇಲ್ಲಿಂದ, ಅಂದ್ರೆ ನಾವು ಏನು ಹೇಳಿದ್ರು ಅದಾಗುತ್ತೆ ಅಂತ. ಹಂಗಿರುವಾಗ ಪ್ರಿಯರೇ, ಈ ಸಾಸಿವೆ ಕಾಳಂತ ನಂಬಿಕೆ ಎಷ್ಟು ದೊಡ್ಡದು, ಅಷ್ಟೇ ಚಿಕ್ಕದ ನಂಬಿಕೆ ಇದೆ ಅಂತ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ರೆ, ನಮ್ಮಲ್ಲಿರುವ ನಂಬಿಕೆ ಅವಾಗ ಎಷ್ಟು ಚಿಕ್ಕದಾಗಿ, ಈ ಸಾಸಿವೆ ಕಾಳು ಎಷ್ಟು ದೊಡ್ಡದಾಗಿದೆ ನಮ್ಮ ಮುಂದೆ.
ನಮ್ಮ ಪ್ರಯಾಸಗಳು, ನಮ್ಮ ದುಃಖಗಳು, ಕಷ್ಟಗಳು. ನಮ್ಮ ಕೈಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಬೇರೆ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಸಾಸಿವೆ ಕಾಳಂತ ಹೇಳಿದ್ಯಲ್ಲ, ಅದರೊಂದು ಅರ್ಧ ಕೂಡ ಆ ನಂಬಿಕೆ ವಿಷಯದಲ್ಲಿ ಆ ಒಂದು ರೀಚ್ ನಮಗೆ ಸಿಗ್ತಾ ಇಲ್ಲ, ಆ ತೀಕ್ಷ್ಣತೆ ನಮಗೆ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, ಆಸಕ್ತಿಯಿಂದ ಪ್ರಾರ್ಥಿಸುವಾಗ ಏನಾಗಿದೆ, ರಕ್ತವನ್ನು ಇಲ್ಲಿ ಇನ್ನೊಂದು ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥಿಸುವಂತ ಒಂದು ಸಂಗತಿ ಅಂತ, ಅದು ಶಿಷ್ಯರಿಗೆ ಪ್ರಶ್ನೆ ಆಗುತ್ತೆ. ಇಲ್ಲಿ ಲೋಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ರಿಂದ 13ನೇ ವಾಕ್ಯ ತನಕ ಒಂದ್ಸರಿ ಓದ್ಕೊಳ್ಳೋಣ. 11ನೇ ಅಧ್ಯಾಯ 11ನೇ ಅಧ್ಯಾಯ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು, ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆ ಒಳಗೆ ಸೇರಿಸಬೇಡ ಎಂದು ಹೇಳಿರಿ ಅಂದನು. ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್, ಪ್ರಾರ್ಥನೆ ಮಾಡುವಂತ ಒಂದು ಮೋಡಲ್ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ. ಇದು ಆಕ್ಚುಲಿ ತುಂಬಾ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಸಂದರ್ಭ, ಇನ್ನೊಂದ್ಸರಿ ನಾನು ಹೇಳ್ತೀನಿ. ಒಂದು 5 ಸೆಷನ್ಸ್ ಇದೆ, ಅದರಲ್ಲಿ ಒಂದು 5 ಭಾಗಗಳಾಗಿ, ಅಂದ್ರೆ ನಾವು ಜೀವನದಲ್ಲಿ ಮಾಡ್ಬೇಕಾದ್ರೆ ಇದು ಏನಾಗುತ್ತೆ, ಬೇರೆಯವರದಲ್ಲಿ ಇದೇ ಒಂದು ಪ್ರಾರ್ಥನೆಯಾಗಿ ಹೇಳ್ತಾರೆ, ಬಟ್ ಅದಲ್ಲ, ಅದೊಂದು ಪ್ರೇಯರ್ದು ಮಾಡೆಲ್, ಅದಷ್ಟೇ ಅಲ್ಲ, ಒಂದು ಪ್ರೇಯರ್ದು ಮಾಡೆಲ್. ಆ ಪ್ರತಿಯೊಂದು ಲೈನಲ್ಲಿನೂ, ಪ್ರತಿಯೊಂದು ವಿಷಯದಲ್ಲಿನೂ ಅದರಲ್ಲಿ ನಾವು ಮಾಡಬೇಕಾಗಿರೋದು, ಆಲೋಚನೆ ಮಾಡಬೇಕಾಗಿರೋದು, ಚಿಂತೆ ಮಾಡಬೇಕಾಗಿರೋದು ಕಾರ್ಯಗಳಿದೆ. ಇಲ್ಲಿ ಶಿಷ್ಯರು ಹೇಳ್ತಾರೆ ಏನಂದ್ರೆ, ನಾನು ಆ ವಿಷಯ ಹೇಳಲಿಕ್ಕೇನೆ ಇದು ಓದಿಸಿರೋದು. ಶಿಷ್ಯರು ಹೇಳ್ತಾರೆ, ನಮಗೇನು ಪ್ರಾರ್ಥನೆ ಮಾಡದಂಗೆ ಅಂತ ಹೇಳಿಕೊಡಿ ಅಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಶಿಷ್ಯರಿಗೆ ಹೇಳಿದರು, ರೈಟ್. ಆದ್ರೆ ಪ್ರಿಯರು ನೋಡಿ, ಅದಕ್ಕಿಂತ ಎಷ್ಟು ಚೆನ್ನಾಗಿರೋದೊಂದು ಸೌಭಾಗ್ಯ ನಮ್ಮ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟು ಹೋಗಿರೋದು. ಇವತ್ತು ನಮಗೆ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ? ಹೇಳಿಕೊಡ್ಲಿಕ್ಕೆ ಪವಿತ್ರಾತ್ಮನ ಸದಾಕಾಲವನ್ನು ನಮ್ಮ ಜೊತೆ ಬಿಟ್ಟು ಹೋಗಿರೋದು. ನಮಗೇನು ಯಾವ ವಿಷಯದಲ್ಲಿ ಇದನ್ನು ಸದಾಕಾಲವನ್ನು ನಮ್ಮ ಜೊತೆ ಇತ್ತು, ನಾವು ಹೇಳುವಂತ ಪ್ರಾರ್ಥನಾ ವಿಷಯಗಳಾಗ್ಲಿ, ದೇವರ ವಿಷಯದಲ್ಲಿ ಯಾವ್ದು ಏನ್ ಮಾಡ್ಬೇಕು, ಅದೇ ಹೇಳೋದು, ಪವಿತ್ರಾತ್ಮ ಪ್ರೇರಿತವಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿಕೊಡ್ತಾರೆ. ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರ, 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 5ನೇ ವಾಕ್ಯ. 2 ಕೊರಿಂಥ 5:5. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ, ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ನೋಡಿ, ಇಲ್ಲಿ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿರೋದು ರೀತಿ ಇದೆಯಲ್ಲ. ಯಾಕಂದ್ರೆ ಬೇರೆ ಯಾವ ರೀತಿಯಲ್ಲಿ ಇನ್ನು ನಿಮಗೆ ಸ್ವಂತವಾಗಿರೋದು ಶಕ್ತಿಯಲ್ಲಿ ನಿಮಗೆ ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಆ ಪ್ರಾರ್ಥನೆಯ ತೀಕ್ಷ್ಣತೆ ಆಗಲಿ, ದೇವರ ಪ್ರತಿಯೊಂದು ಕಾರ್ಯವಾಗಲಿ ಮಾಡ್ಲಿಕ್ಕೆ ಒಂದು ಸಪ್ರೇಟ್ ಆಗಿರೋದೊಂದು, ಪ್ರತ್ಯೇಕವಾಗಿರೋದಂದ ಒಂದು ಧೈರ್ಯ ಬೇಕು, ಒಂದು ಶಕ್ತಿ ಬೇಕು. ಅದಕ್ಕೋಸ್ಕರವನ್ನೇ ಏನಂದ, ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿ. ನೋಡಿ, ಆ ಸ್ಥಿತಿಗಾಗಿ, ಯಾವ ಸ್ಥಿತಿಗಾಗಿ? ಈ ದೇವರ ಮುಂದೆ, ದೇವರದಲ್ಲಿ ಕಳಂಕವಿಲ್ಲದಲ್ಲೇ ನಾವು ನಿಂತು ದೇವರ ಸ್ತುತಿ ಸ್ತೋತ್ರವನ್ನು ಹೇಳಿ ದೇವರಿಗೆ ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆಯ ಫಲವನ್ನು ನಮ್ಮ ಕಣ್ಮುಂದೆನೆ ನೋಡುವುದಕ್ಕೋಸ್ಕರ ಇಷ್ಟೆಲ್ಲ ಮಾಡುವಾಗ, ಇನ್ನು ಮುಂದಿನ ಜೀವನದಲ್ಲಿ ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಾರೆ, ನಮಗೆ ಇದೆಲ್ಲ ರೀತಿಯಲ್ಲಿ ಮಾಡಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನ ತೀಕ್ಷ್ಣವಾಗಿರೋದು ಪ್ರಾರ್ಥನೆಯನ್ನು ನಾವು ನೋಡಿದ್ವಿ. ನಮ್ಮ ಪ್ರಾರ್ಥನೆಯಲ್ಲೂ ಆ ತೀಕ್ಷ್ಣತೆ ನಮಗೆ ಬರಬೇಕು. ಅದಕ್ಕೆ ನೋಡಿ, ಇಲ್ಲಿ ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 20 ಮತ್ತೆ 21ನೇ ವಾಕ್ಯ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ,
ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನೋಡಿಲ್ಲಿ ಬಹಳ ಸರಳವಾಗಿ ಹೇಳಿದಂತ ವಿಷಯ, ನಾನೇನು ಎಕ್ಸ್ಪ್ಲೈನ್ ಮಾಡಿಲ್ಲ ಆದ್ರೂ ನೋಡಿ, ನಮ್ಮೆಲ್ಲ ಉದ್ದೇಶ ಏನ್ ಹೇಳಿ, ಪವಿತ್ರಾತ್ಮನ ನಮಗೆ ಕೊಡುವಾಗ, ದೇವ್ರು ಕಳಿಸುವಾಗ ನಮಗೆ ಉದ್ದೇಶ ಏನಂತಿತ್ತು, ನಮ್ಮನ್ನೇ ಕಳಂಕವಿಲ್ಲದಲ್ಲೇ ಆ ಎರಡನೇ ಬರವಣದಲ್ಲಿ ಅಲ್ಲಿ ನಿಲ್ಲಿಸ್ಲಿಕ್ಕೋಸ್ಕರ. ಇಲ್ಲಿ ನೋಡಿ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ, ಆ ಸೆಕೆಂಡ್ ಕಮಿಂಗ್ ಅಂತ ಹೇಳ್ತಾ ಇರೋದು, ಇಲ್ಲಿ ತನಕ ನಮಗೆ ತೋರಿಸಿದ ಕರುಣೆ, ಕೃಪೆ, ಪ್ರೀತಿಯಿಂದ ನಾವು ಎಷ್ಟು ಮಟ್ಟಿಗೆ ಅದನ್ನ ಕಾಪಾಡಿದೆ ಅಂತ ಪ್ರೂವ್ ಮಾಡ್ಲಿಕ್ಕಿರೋ ಸಂದರ್ಭ. ಇಲ್ಲಿ ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 27ನೇ ವಾಕ್ಯ. ಓದಿದ್ದೇನೆ. 8:27. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮ ದೇವ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ನೋಡಿಲ್ಲಿ ಅಲ್ಲಿ ಮೂರು ವಿಷಯ. ಒಂದು, ಹೃದಯಗಳನ್ನು ನಾವು ಮೊದಲೇ ಅಲ್ಲಿ ಪವಿತ್ರಾತ್ಮನ ನಾವು ಪರಿಶೋಧನೆ ಮಾಡೋದಕ್ಕಿಂತ ನಮ್ಮ ಹೃದಯಗಳನ್ನು ನಾವು ಪರಿಶೋಧಿಸಿ, ಅಂದ್ರೆ ಇಲ್ಲಿ ಎರಡು ವಿಷಯ ಅಂತ ಹೇಳಿದ್ರೆ, ಪವಿತ್ರಾತ್ಮನ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಅವರದ್ದು ಕ್ರಿಯಾ ಕಾರ್ಯಗಳು ನಮ್ಮಲ್ಲಿ ನಡೀತಾ ಇದೆ ಅಂತ ಗೊತ್ತಾಗಲಿಕ್ಕೆ ಏನಂದ್ರೆ, ಆದ್ರೆ ಹೃದಯಗಳನ್ನು ಶೋಧಿಸಿ ನೋಡುವ ವಾತನಿಗೆ ಪವಿತ್ರಾತ್ಮನ ಮನೋಭಾವ ಏನೆಂದು ತಿಳಿದಿದೆ. ಅವಾಗ ನಾವೇನ್ ಮಾಡಬೇಕು, ಫಸ್ಟ್ ನಮ್ಮನ್ನೇ ಒಂಚೂರಿ ಶೋಧನೆ ಮಾಡಬೇಕು, ಪರಿಶೋಧಿಸಿ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳೋಣಂತ. ಆಗಲೇ ನಾವು ಮೊದಲನೇ ವಾಕ್ಯದಲ್ಲಿ ನೋಡಿರೋದನ್ನು ಇದೇನೆ, ಕೊನೆಯ ವಾಕ್ಯದಲ್ಲಿ ನಾವು ನೋಡ್ತಾ ಇರೋದು ನಮಗೋಸ್ಕರ ಬೇಡಿಕೊಳ್ಳುವಂತ, ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳುವಂತ. ಅಲ್ಲಿ ಏನ್ ಬೇಕು ಹೇಳಿ, ಆ ಪವಿತ್ರ ಆ ಆತ್ಮನಿರುವಂತ, ಗರ್ಭಗುಡಿಯಾಗಿರುವಂತ ನಮ್ಮ ಹೃದಯವನ್ನು, ಈ ಶರೀರವನ್ನು ನಾವು ಶುದ್ಧತೆಯಿಂದ, ಪವಿತ್ರತೆಯಿಂದ, ಪವಿತ್ರಾತ್ಮನ ನಮ್ಮಲ್ಲಿ ಕಾರ್ಯ ಮಾಡಬೇಕಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಪವಿತ್ರತೆ ಇರಬೇಕು. ಆ ಕರ್ತನಾದ ಯೇಸು ಕ್ರಿಸ್ತನ ಆತ್ಮನು, ತಂದೆಯಾದ ದೇವರ ಆತ್ಮನು, ಇದೆಲ್ಲ ಪವಿತ್ರಾತ್ಮ ರೂಪದಲ್ಲಿ ನಮ್ಮಲ್ಲಿ ಇರುವಾಗ ಪ್ರಿಯರೇ, ನಮ್ಮ ಮುಂದಿನ ಜೀವನದಲ್ಲಿ ಶುದ್ಧತೆ ಅಂತ ಇರೋದು, ನಮ್ಮ ಪ್ರಾರ್ಥನೆ ಅಂತ ಹೇಳೋದು, ಅದು ಎಷ್ಟು ತೀಕ್ಷ್ಣವಾಗಿರಬೇಕು, ಎಷ್ಟು ಸ್ವಚ್ಛವಾಗಿ ನಾವು ಕಾಪಾಡಬೇಕಾಗಿರೋಂಥ ವಿಷಯ. ಅದೇ ರೀತಿಯಲ್ಲಿ ಆ ಮುಂದಿನ ದಿವಸಗಳಲ್ಲಿ ದೇವರ ಚಿತ್ತಾನುಸಾರವಾಗಿ, ಆತ್ಮನ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಾಗೆ ನಮ್ಮ ಶುದ್ಧತೆಯನ್ನು ನಾವು ಕಾಪಾಡುವಾಗೆ ನನ್ನನ್ನು, ನಿಮ್ಮನ್ನು ಎಲ್ಲವರನ್ನು ದೇವರು ಅನುಗ್ರಹಿಸಿ ಕಾಪಾಡಲಿ. ಈ